ನಮಸ್ಕಾರ ಕೆನಡಾ, ನಮಸ್ಕಾರ ಕರ್ನಾಟಕ. ನಿಮ್ಮ ಪ್ರೀತಿಯ ಕೆನಡಾ ಕಥೆಗಳು ಚಾನೆಲ್ಗೆ ಆತ್ಮೀಯ ಸ್ವಾಗತ. ನೀವು ಕೆನಡಾದಲ್ಲೇ ಇರಿ ಅಥವಾ ಭಾರತದಲ್ಲೇ ಇರಿ, ಇವತ್ತು ನಾನು ನಿಮ್ಗೆ ತೋರಿಸಲಿರುವ ದೃಶ್ಯಗಳು ನೋಡಿದ್ರೆ ನಿಮ್ಮ ಕಣ್ಣು ಮತ್ತು ಹೊಟ್ಟೆ ಎರಡೂ ತುಂಬುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ನೇಹಿತರೆ, ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಟೊರೊಂಟೊದ ಅತ್ಯಂತ ಪ್ರಸಿದ್ಧ ಹಾಗೂ ಕೆನಡಾದಲ್ಲೇ ಅತಿ ದೊಡ್ಡ ಸ್ಟ್ರೀಟ್ ಫೆಸ್ಟಿವಲ್ ಆದ ಟೇಸ್ಟ್ ಆಫ್ ಡ್ಯಾನ್ಫೋರ್ತ್ನಲ್ಲಿದ್ದೀನಿ. 2 ವರ್ಷಗಳ ಗ್ಯಾಪ್ ನಂತರ ಅಂದರೆ 2024 ಮತ್ತು 2025ರ ಬ್ರೇಕ್ ಬಳಿಕ ಈ ವರ್ಷ 2026ನಲ್ಲಿ ಈ ಹಬ್ಬ ಭರ್ಜರಿಯಾಗಿ ಮರಳಿ ಬಂದಿದೆ. ಕೆನಡಾ ಸರ್ಕಾರ ಮತ್ತು ಟೊರೊಂಟೊ ಸಿಟಿ ಬರೋಬ್ಬರಿ $500,000ಗೂ ಹೆಚ್ಚು ಫಂಡಿಂಗ್ ನೀಡಿ ಇದನ್ನು ಮತ್ತೆ ಜೀವಂತಗೊಳಿಸಿದ್ದಾರೆ. ಬನ್ನಿ, ಇವತ್ತಿನ ಈ 20 ನಿಮಿಷಗಳ ಸಫಾರಿಯಲ್ಲಿ ಇಲ್ಲಿನ ಅದ್ಭುತ ಆಹಾರ, ವಿಚಿತ್ರ ಪ್ರದರ್ಶನಗಳು ಮತ್ತು ರಸ್ತೆ ನೃತ್ಯಗಳ ಮಜವನ್ನು ಒಟ್ಟಿಗೆ ಸವಿಯೋಣ. ಎಲ್ಲೂ ಹೋಗಬೇಡಿ, ವಿಡಿಯೋ ಕೊನೆಯವರೆಗೂ ನೋಡಿ ಆನಂದಿಸಿ. Perfect night tonight. It's now or never. Come on, let's light up the sky. ವೀಕ್ಷಕರೇ, ಮೊದಲು ಈ ಜಾಗದ ಬಗ್ಗೆ ಒಂದು ಕುತೂಹಲಕಾರಿ ವಿಷಯ ಹೇಳ್ತೀನಿ, ಕೇಳಿ. ಈ ಹಬ್ಬ ನಡೀತಿರೋದು ಟೊರೊಂಟೊದ ಗ್ರೀಕ್ ಟೌನ್ನಲ್ಲಿ, ಅಂದರೆ ಬ್ರಾಡ್ವ್ಯೂನಿಂದ ಜಾನ್ಸ್ ಅವೆನ್ಯೂವರೆಗಿನ ಸುಮಾರು 1.6 ಕಿಲೋಮೀಟರ್ ಉದ್ದದ ರಸ್ತೆ. ಇದು ಸಂಪೂರ್ಣವಾಗಿ ಬಂದ್ ಮಾಡಿ ಈ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಇದು ಶುರುವಾಗಿದ್ದು 1994ನಲ್ಲಿ. ಕೇವಲ 5,000 ಜನರಿಂದ ಆರಂಭವಾದ ಈ ಹಬ್ಬ ಈ ವರ್ಷ ಬರೋಬ್ಬರಿ ಎಷ್ಟು ಜನ ಗೊತ್ತಾ? 20 ಲಕ್ಷಕ್ಕೂ ಅಂದರೆ 2 ಮಿಲಿಯನ್ ಹೆಚ್ಚು ಜನ ಬಂದಿದ್ದಾರೆ ಇಲ್ಲಿ. ಇದು ಕೇವಲ ಗ್ರೀಕ್ ಸಂಸ್ಕೃತಿ ಮಾತ್ರ ಅಲ್ಲ, ಇಡೀ ವಿಶ್ವದ ವೈವಿಧ್ಯತೆಯನ್ನು ಆಚರಿಸೋ ಈ ಹಬ್ಬ ನಮಗೆ ಎಷ್ಟು ಖುಷಿ ತರುತ್ತಿದೆ ಅಂದರೆ ನೀವೇ ನೋಡಿ.
They have mint chocolate. It looks like Tú no querías. Yo creo. ನೋಡಿದ್ರ ಹಬ್ಬ ಗ್ರೀಕ್ ಆದ್ರೆ ಏನಂತೆ, ನಮ್ಮ ಏಷ್ಯನ್ ಫುಡ್ ಇಲ್ಲದೆ ಕೆನಡಾ ಲೈಫ್ ಕಂಪ್ಲೀಟ್ ಆಗೋದೇ ಇಲ್ಲ. ನಾವು ಈಗ ಬಂದಿರೋದು ಇಲ್ಲಿನ ಫೇಮಸ್ ಮೆನಾಲಿ ಶಾಪ್ಗೆ. ಇಲ್ಲಿ ಸಿಗುವ ಬಿಸಿ ಬಿಸಿ ಸ್ಟೀಮ್ಡ್ ಮೋಮೋಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾ, ಇದರ ಸಾಫ್ಟ್ ಲೇಯರ್ ಮತ್ತು ಒಳಗಿನ ಮಸಾಲೆ ಸ್ಟಫಿಂಗ್ ಈ ಕೆನಡಾದ ತಂಪಾದ ಸಂಜೆಗೆ ಸೂಕ್ತ ಜೋಡಿ.
ಇದು ಕೇವಲ ಸಾಮಾನ್ಯ ಅಂಗಡಿಯಲ್ಲ, ಡ್ಯಾನ್ಫೋರ್ತ್ ರಸ್ತೆಯ ಮಧ್ಯಭಾಗದಲ್ಲಿರೋ ಅತ್ಯಂತ ಪ್ರಸಿದ್ಧ ನೇಪಾಳಿ, ಇಂಡಿಯನ್ ಮತ್ತು ಹಕ್ಕಾ ರೆಸ್ಟೋರೆಂಟ್ ಆಗಿದೆ. ಈ ರೆಸ್ಟೋರೆಂಟ್ಗೆ ಅಲ್ಲಿನ ಮಾಲೀಕರು ತಮ್ಮ ಮುದ್ದಾದ ತಂಗಿ ಮೆನಾಲಿಯ ನೆನಪಿಗೆ ಈ ಹೆಸರನ್ನು ಇಟ್ಟಿದ್ದಾರಂತೆ. ಇದು ಒಂದು ಸುಂದರವಾದ ಫ್ಯಾಮಿಲಿ ಬಿಸ್ನೆಸ್. ಇಲ್ಲಿ ನೀವು ಸವಿದ ಬಿಸಿ ಬಿಸಿ ಸ್ಟೀಮ್ಡ್ ಮೋಮೋಸ್ ಜೊತೆಗೆ ಇವರ ಸಿಸ್ಲಿಂಗ್ ಸ್ಟೀಮ್ ಆ್ಯಂಡ್ ಫ್ರೈಡ್ ಮೋಮೋಸ್ ಇಡೀ ಟೊರೊಂಟೊದಲ್ಲೇ ತುಂಬ ಫೇಮಸ್. ಇವರ ಚಟ್ನಿ ಮತ್ತು ಮಸಾಲೆಗಳಂತೂ ನೇಪಾಳದ ಹಿಮಾಲಯನ್ ಶೈಲಿಯನ್ನು ನೆನಪಿಸುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ನಮಗೆ ಒಂದು ಫ್ರೆಶ್ ಫ್ರೂಟ್ಸ್ ಅಂಗಡಿ ಸಿಕ್ತು. ಇಲ್ಲಿ ವಿಶೇಷವಾಗಿ ಈ ಮಸ್ಕ್ ಮೆಲನ್, ಕರ್ಬೂಜ ಹಣ್ಣಿದೆಯಲ್ಲ, ಅಬ್ಬಾ ಎಷ್ಟು ಸ್ವೀಟ್ ಅಂತೀರಾ. ನ್ಯಾಚುರಲ್ ಶುಗರ್ ಅಂದರೆ ಇದೆ. ಈ ಹಬ್ಬದ ಗದ್ದಲದಲ್ಲೂ ಈ ಹಣ್ಣು ಮನಸ್ಸಿಗೆ ಮತ್ತು ಹೊಟ್ಟೆಗೆ ಒಂಥರ ತಂಪು ನೀಡ್ತು ನಮಗೆ. Got 1,000 things to do, and your phone keeps buzzing through. Just unplug and be free. In this life there's so much rush, all the pressure feels too much. Just unplug and be free. Don't you stress now, just be free. Ooh. Let the good times roll, don't you worry. Let it go, just let the good times roll. You see them scrolling on the screen, makes your own life feel less keen. Just unplug and be free. The landlord says the Wi-Fi's down, biggest crisis in the town. Just unplug and be free. Look at me, I'm free. Ooh, let the good times roll, don't you worry. Let it go, just let the good times roll. Cause when you're chasing all the likes, you start to frown, and that feeling brings the whole vibe down. So just put that little phone away. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಡ್ಯಾನ್ಫೋರ್ತ್ನಲ್ಲೇ ಇರೋ ಟೊರೊಂಟೊದ ಸೂಪರ್ ಹಿಟ್ ಮತ್ತು ಅತ್ಯಂತ ಜನಪ್ರಿಯ ಡೆಸರ್ಟ್ ಶಾಪ್. ಇವರು ಪ್ರಸಿದ್ಧ ಫಿಲಿಪೈನೋ ಶೈಲಿಯ ಸಿಹಿ ತಿಂಡಿಗಳನ್ನು ಮಾಡ್ತಾರೆ. ಈ ಊಬೆ ಜ್ಯೂಸ್ ಅಥವಾ ಸ್ವೀಟ್ ಈ ಫಿಲಿಪೈನ್ಸ್ನ ಅಪ್ಪಟ ವೈಲೆಟ್ ಬಣ್ಣದ ಹರಳುಗೆಡ್ಡೆ ಅಂದರೆ ಪರ್ಪಲ್ ಯಾಮ್ ಅದರಿಂದ ಮಾಡ್ತಾರೆ. ಇವರು ಫಿಲಿಪೈನ್ಸ್ನಿಂದಲೇ ರಿಯಲ್ ಊಬೆ ತರಿಸಿ ಇದನ್ನು ತಯಾರಿಸ್ತಾರಂತೆ. ಇವರ ಸಿಹಿ ತಿಂಡಿ ಅಂದರೆ ಊಬೆ ಚೀಸ್ ಕೇಕ್ ಕುಕಿ, ಅಂದರೆ ಚೀಸ್ ಕೇಕ್ ಮತ್ತು ಊಬೆ ಜಾಮ್ ತುಂಬಿದ ಕುಕಿ, ಮತ್ತು ಇನ್ಸ್ಟಾಗ್ರಾಮ್ ವೈರಲ್ ಆಗಿರುವ ಊಬೆ ಕೇಕ್ ಕಪ್, ಊಬೆ ಚಿಫೋನ್ ಕೇಕ್ ಚೂರುಗಳು ಮತ್ತು ಕಸ್ಟರ್ಡ್ ಸಾಸ್ ಇರುವ ಕಪ್ ಅಂತ. ಇದು ನೈಸರ್ಗಿಕವಾಗಿ ತುಂಬ ಮಧುರ ಹಾಗೂ ಕಣ್ಣಿಗೆ ಆಕರ್ಷವಾದ ಬಣ್ಣ ಹೊಂದಿರುತ್ತೆ. ಇದು ಕೇವಲ ಹಬ್ಬದ ಸ್ಟಾಲ್ ಅಲ್ಲ ಸ್ನೇಹಿತರೆ, ಇವು ಇಲ್ಲಿನ ಕಾಯಂ ಫೇಮಸ್ ಸ್ಪಾಟ್ಗಳು. Wine up your time, pussy pan ng kakiya. Lang tiliben na banana. Wine up your time, pussy pan ng kakiya. Lang tiliben na banana. Ando kuya, sitong panit. Wine up your time, pussy pan ng kakiya. Lang tiliben na banana. Wine up your time, pussy pan ng kakiya. We're gonna take it back over this. We're gonna take it back over this.
ಹಾಗೆ ರಸ್ತೆ ಕೊನೆಗೆ ತಲುಪಿದಾಗ ಅಲ್ಲಿ ಏನಾಯ್ತು ಗೊತ್ತಾ, ನನ್ನ ಬೆನ್ನಲ್ಲೇ ಒಂಥರ ನಡ್ಕ ಶುರುವಾಯಿತು. ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ಗ್ರೂಪ್ ಆಫ್ ಮೆನ್ ಎಂಟ್ರಿ ಕೊಡ್ತು. ಅವರ ಕೈಯಲ್ಲಿ ಒಂದು ದೊಡ್ಡ ಬ್ಯಾಗ್ ಇತ್ತು. ಆ ಬ್ಯಾಗ್ ಫುಲ್ಲು, ಓ ಮೈ ಗಾಡ್, ಜೀವಂತ ಸ್ನೇಕ್ಗಳು. ಕೈಯಲ್ಲಿ, ಮೈ ಮೇಲೆ, ಶೋಲ್ಡರ್ ಮೇಲೆ ಎಲ್ಲ ಹಾವುಗಳನ್ನ ಹಾಕ್ಕೊಂಡು ಓಡಾಡ್ತಾ ಇದ್ರು. ಹೌದು, ನೀವು ಕೇಳ್ತಿರೋದು ನಿಜ. ಅಲ್ಲಿನ ಜನರು ಆ ಹಾವುಗಳನ್ನ ಕೈಯಲ್ಲಿ ಹಿಡಿದುಕೊಂಡು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ನೋಡುಗರಿಗೆ ಮೈ ಜುಮ್ಮೆನ್ಸ್ತಿತ್ತು. ಈ ಇಡೀ ಗ್ರೂಪ್ನ ಮೇನ್ ಲೀಡರ್ ಯಾರು ಗೊತ್ತಾ? ಅವರು ಧರಿಸಿದ್ದ ಟಿ ಶರ್ಟ್ ಮೇಲೆ ಲಾರ್ಡ್ ಶಿವ ಪ್ರಿಂಟ್ ಆಗಿತ್ತು. ಇದನ್ನು ನೋಡಿದಾಗ ನನಗೆ ಭಾರತದ ಹಬ್ಬಗಳೇ ನೆನಪಾದವು. ವಿದೇಶದಲ್ಲಿ ಈ ತರಹದ ದೃಶ್ಯ ನೋಡುವುದು ನಿಜಕ್ಕೂ ಒಂದು ಅಚ್ಚರಿ ಮತ್ತು ಕುತೂಹಲದ ಸಂಗತಿ. ಹಾವುಗಳ ಪ್ರದರ್ಶನ ಮುಗಿಯುತ್ತಿದ್ದಂತೆ ಅಲ್ಲಿ ಅದ್ಭುತವಾದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಸೌಂಡ್ ಒಂದು ಕೇಳಿಸ್ತಿತ್ತು. ಅಷ್ಟೇ, ಜನರು ತಮ್ಮನ್ನು ತಾವೇ ಮರೆತು ರಸ್ತೆಯಲ್ಲೇ ಕುಣಿಯಲು ಸ್ಟಾರ್ಟ್ ಮಾಡ್ತಿದ್ರು. ಇದೇ ಅಲ್ವಾ ಕೆನಡಾದ ಅಸಲಿ ಮಜಾ ಅಂದರೆ? ಯಾರು ಯಾರಿಗೆ ಗೊತ್ತು ಅಂತಿಲ್ಲ, ಎಲ್ಲರೂ ಒಂದೇ ಕುಟುಂಬದವರಂತೆ ರಸ್ತೆಯಲ್ಲಿ ಮ್ಯೂಸಿಕ್ ಬೀಟ್ಸ್ಗೆ ತಕ್ಕಂತೆ ಸ್ಟೆಪ್ಸ್ ಹಾಕ್ತಾ ಇದ್ರು. ಇಲ್ಲಿನ ಎನರ್ಜಿ ಮತ್ತು ವೈಬ್ಸ್ ಅದ್ಭುತವಾಗಿದೆ. ನಿಜ ಹೇಳ್ತೀನಿ ಸ್ನೇಹಿತರೆ, ಇವತ್ತಿನ ದಿನ ನನ್ನ ಕೆನಡಾ ಲೈಫ್ನಲ್ಲೇ ಅತ್ಯಂತ ಮೆಮೊರೇಬಲ್ ದಿನ. ಟೇಸ್ಟ್ ಆಫ್ ಡ್ಯಾನ್ಫೋರ್ತ್ ಹಬ್ಬದಲ್ಲಿ ಬರೀ ಗ್ರೀಕ್ ಫುಡ್ ಮಾತ್ರ ಅಲ್ಲ, ನಮ್ಮ ಮೆನಾಲಿ ಮೋಮೋಸ್, ಸ್ವೀಟ್ ಮಸ್ಕ್ ಮೆಲನ್, ಶಿವನ ಟಿ ಶರ್ಟ್ ಧರಿಸಿದ ಹಾವಿನ ಪ್ರದರ್ಶನಕಾರರು ಮತ್ತು ಈ ರಸ್ತೆ ನೃತ್ಯ ಎಲ್ಲವೂ ಅದ್ಭುತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಇಂತಹದ್ದೇ ಮತ್ತಷ್ಟು ಮಜವಾದ ಕೆನಡಾದ ರಿಯಲ್ ಕಥೆಗಳನ್ನು ನೋಡಲು ಮರೆಯದೆ ನಮ್ಮ ಚಾನಲ್ ಕ್ಯಾನಡಾ ಕಥೆಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.